ದಸರಾ ಪ್ರಿಪರೇಷನ್ ಹೇಗಿದೆ ಸರ್? ದಸರಾ ಪ್ರಿಪರೇಷನ್ ಚೆನ್ನಾಗಿ ನಡೀತಾ ಇದೆ, ಗೇರಪ್ ಆಗಿದೆ, ಚೆನ್ನಾಗುತ್ತೆ. ಏರ್ ಶೋಗೆ ಪಾಸ್ ವ್ಯವಸ್ಥೆ ಮಾಡಿರೋದ್ರಿಂದ ಎಲ್ಲ ಅಸಮಾಧಾನ ಇದಾಗಿದೆ ಸರ್. ಜನಸಾಮಾನ್ಯರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಇವಲ್ಲ ಆ ಥರ ಏನಿಲ್ಲ. ಏರ್ ಶೋ ಇದೆ, ಹೆಲಿಕಾಪ್ಟರ್ ಶೋ ಇದೆ, 2 ಸಾರಿ ಇದೆ, 2 ದಿನ. ಆಮೇಲೆ ಆ ಡ್ರೋನ್ ಶೋ ಚೆನ್ನಾಗುತ್ತೆ. ಎಲ್ಲ ಜನರು ಸಹಕಾರ ಇನ್ನಂತೆ ಇದ್ದೇ ಇರ್ತದೆ. ಯಾರು ಎಲ್ಗಾರು ಹೋಗ್ಲಿ, 22ಕ್ಕೆ ದಸರಾ ಅಂತ ಉದ್ಘಾಟನೆ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಹೋಗ್ಲಿ. ಮೋದಿ ಅವರಿಗೆ 75 ಆಗಿದೆ ಸರ್. 75 ರಿಟೈರ್ಮೆಂಟ್ ಅಂತಿದ್ರು ಬಿಜೆಪಿ ಅವರು. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಹುಟ್ಟಿದ ದಿನ ಇವತ್ತು. ಅವ್ರಿಗೆ ಶುಭಾಶಯ ಹೇಳೋಣ. ಪ್ರೈಮ್ ಮಿನಿಸ್ಟರ್ ನಿಮ್ಮ NSY ಕಾರ್ಯಕರ್ತರು ಅಂತಾರಾಷ್ಟ್ರೀಯ ನಿರುದ್ಯೋಗ ದಿನಾಚರಣೆ ಪ್ರೈಮ್ ಮಿನಿಸ್ಟರ್ ಮೆನಿ ರಿಟರ್ನ್ಸ್ ಸಿಟಿ. ಅಲ್ಲ ಸರ್, ನಿಮ್ಮ NSY ಕಾರ್ಯಕರ್ತರು ರಿಟೈರ್ಮೆಂಟ್ ತಗೊಳ್ಳಿ ಅಂತೀರಿ? ನಾನು ಅದೆಲ್ಲ ಹೇಳಕ್ಕಾಗಲ್ಲ. ಸರ್, ನಿಮ್ಮ ಕಾರ್ಯಕರ್ತರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲಾ ಕಡೆ. ದಿನಾಚರಣೆ ಅಂತ ಮಾಡ್ತಾ ಇದ್ದಾರೆ. ಮೋದಿ ಅವರು ಬಂದು ಇವತ್ತು ಹೌದು, ಉದ್ಯೋಗ ಇಲ್ಲ, ನಿರುದ್ಯೋಗ ಪ್ರತಿಭಟನೆ ಆಗ್ಲೇಬೇಕಲ್ಲ. ಉದ್ಯೋಗ ಕೊಡದೇ ಇರೋದ್ರಿಂದ 7 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಷ್ಟು ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಈ ಕೊಟ್ಟಿದಾರ. ಮತ್ತು ಯುವಕರು ಹೇಳ್ಬೇಕಲ್ಲ, ಹಂಗೆ ಅವ್ರಿಗೆ ಹುಟ್ಟದಬ್ಬ ಒಳ್ಳೇದಾಗಲಿ ಅನ್ನೋದು ಒಂದು ಭಾಗ. ಆದರೆ ಅವರು ಹೇಳಿರೋ ಮಾತಿನ ಪ್ರಕಾರ ನಡಿಬೇಕು. ನಡೆದಿಲ್ಲ ಅಂತ ಆಗ್ಲಿಲ್ವಾ? 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು, ಹಾಕಿಲ್ವಲ್ಲ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಕಪ್ಪಾಡೋದೆಲ್ಲ ತಂದ್ಬಿಡ್ತೀವಿ ಅಂದ್ರು, ಬಂದೇ ಇಲ್ವಲ್ಲ. ಡೈರೆಕ್ಟಾಗಿ 15 ಲಕ್ಷ ಹಾಕ್ತೀವಿ ಅಂದ್ರು, ಕೊಡ್ಲೇ ಇಲ್ವಲ್ಲ. ಏನಿದೆ? ನೀವು ಮತಗಳ್ಳತನದ ವಿರುದ್ಧ ಹೋರಾಟ ಮಾಡಿದ್ರಿ. ಈಗ ಕೋಲಾರ ಶಾಸಕರು ಈಗ ಮತಗಳ್ಳತನದ ವಿರುದ್ಧವಾಗಿ ಈಗ ಮಾತನಾಡಿ ಅಂತ ಕೇಳ್ತಾ ಇದ್ದಾರೆ. ಮತಗಳ್ಳತನನೇ ಬೇರೆ, ಶಾಸಕನ ಅಸಿಂಧುನೇ ಬೇರೆ. ದೇ ಆರ್ 2 ಡಿಫರೆಂಟ್ ಎಂಟಿಟೀಸ್. ಸೊ ಅಲ್ಟಿಮೇಟ್ಲಿ ಅವರು ಸುಪ್ರೀಂ ಕೋರ್ಟ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಾನೂನು ಏನು ಹೇಳುತ್ತೆ ಅದು ಕೇಳಬೇಕಲ್ಲ. ಕಾನೂನು ಏನಿದೆ ನಾವೆಲ್ಲ ವಿ ಹ್ಯಾವ್ ಟು ರೆಸ್ಪೆಕ್ಟ್.